ನಾವು ಹೇಳುತ್ತೇವೆ ತನಿಖೆಯಾಗಲಿ, ಸತ್ಯಾಸತ್ಯತೆ ಹೊರಬರಲಿ. ಕಾಂಗ್ರೆಸ್ಗೆ ಹಲವು ಪ್ರಶ್ನೆಗಳೊಂದಿಗೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದ ಬಿಜೆಪಿ. ಶೃಂಗೇರಿ ಕ್ಷೇತ್ರ ಮರುಮತ ಎಣಿಕೆ ವಿವಾದದ ಬೆನ್ನಲ್ಲೇ ಶೃಂಗೇರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರೆಸ್ ಮೀಟ್ ವಾರ್ ಜೋರಾದಂತಿದೆ. ಕಳೆದ ವಾರ ಬಿಜೆಪಿ ತಾಲೂಕು ಅಧ್ಯಕ್ಷ ಉಮೇಶ್ ತಲಗಾರ್ ನೇತೃತ್ವದಲ್ಲಿ ಪ್ರೆಸ್ ಮೀಟ್ ಮಾಡಿದ ಬಿಜೆಪಿ ನಮ್ಮ ನಾಯಕರಾದ ಡಿಎನ್ ಜೀವರಾಜ್ ವಿರುದ್ಧ ಕಾಂಗ್ರೆಸ್ ಮಾಡುತ್ತಿರುವ ತೇಜೋವಧೆ ಟೀಕೆಗಳನ್ನು ಸಹಿಸುವುದಿಲ್ಲ. ಇದು ಹೀಗೆ ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತರ ನೀಡೋದಾಗಿ ಹೇಳಿ ಶಾಸಕ ಟಿಡಿ ರಾಜೇಗೌಡ, ಕಾಂಗ್ರೆಸ್ ರಾಜ್ಯ ವಕ್ತಾರ ಸುಧೀರ್ ಕುಮಾರ್ ಮರೊಳ್ಳಿ ಹಾಗೂ ಕಾಂಗ್ರೆಸ್ ಮುಖಂಡ ರವಿಶಂಕರ್ ವಿರುದ್ಧ ವಾಗ್ದಾಳಿ ನಡೆಸಿತ್ತು. ಇದಕ್ಕೆ ಕೌಂಟರ್ ಎಂಬಂತೆ ಕಾಂಗ್ರೆಸ್ ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಭಟ್ ನೇತೃತ್ವದಲ್ಲಿ ಪ್ರೆಸ್ ಮೀಟ್ ನಡೆಸಿ ಬಿಜೆಪಿಗೆ ಪ್ರಶ್ನೆಗಳ ಜೊತೆ ಅಧ್ಯಕ್ಷ ರಮೇಶ್ ಭಟ್ ರವರು ಎಲ್ಲವೂ ಸರಿ ಇದ್ದರೆ ಬಿಜೆಪಿ ತನಿಖೆಗೆ ಒತ್ತಾಯಿಸಲಿ ಎಂದು ಸವಾಲೆಸೆದಿದ್ದರು. ಕಾಂಗ್ರೆಸ್ ಅಧ್ಯಕ್ಷರ ಈ ಸವಾಲನ್ನು ಸ್ವೀಕರಿಸಿದ ಬಿಜೆಪಿ ಇಂದು ತನ್ನ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ. ಅದರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಡಿಎನ್ ಜೀವರಾಜ್ ತನಿಖೆಗೆ ಒತ್ತಾಯ ಮಾಡಲಿ, ಅವರು ಯಾಕೆ ಮಾಡುತ್ತಿಲ್ಲ ಎಂದು ಪ್ರಶ್ನೆ ಎತ್ತಿದ್ದಾರೆ. ನಾವು ಹೇಳುತ್ತೇವೆ ತನಿಖೆಯಾಗಲಿ. ಅಂದು 2023 ಮೇ 23ರಂದು ಮತ ಎಣಿಕೆ ಸಂದರ್ಭ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಅಂಚೆ ಮತಪತ್ರ ಇವಿಎಂ ಮತ ಎಣಿಕೆಯ ನಂತರ ಮಾಡಿದ್ದು, ಅದು ಕೂಡ ಅರ್ಧ ಮಾಡಿ ನಿಲ್ಲಿಸಿದ್ದು. ಇಡೀ ರಾಜ್ಯದ 223 ಕ್ಷೇತ್ರದಲ್ಲಿ ಅಂಚೆ ಮತ ಮೊದಲು ಎಣಿಕೆ ಆಗುತ್ತದೆ. ನಮ್ಮಲ್ಲಿ ತಡವಾಗಿ ಮಾಡಿದ್ದಾರೆ. ಇದರ ಮರ್ಮವೇನು? ಇದಕ್ಕೆ ಅಭ್ಯರ್ಥಿಯೊಬ್ಬರು ಪ್ರಬಲವಾಗಿ ಆಕ್ಷೇಪ ಎತ್ತಿ ದೂರು ನೀಡಿದರೂ ಪರಿಗಣಿಸದೇ ಇರುವ ಕಾರಣವೇನು? ಅಂದು ಎಣಿಕೆ ನಡೆದ ಸಂದರ್ಭದ ಸಿಸಿಟಿವಿಯ ದೃಶ್ಯಗಳನ್ನು ಪರಿಶೀಲಿಸಿದರೆ ಇದರ ಸತ್ಯಾಸತ್ಯತೆ ಹೊರಬರುತ್ತದೆ. ಇದರ ಸಂಪೂರ್ಣ ತನಿಖೆ ಆಗಬೇಕು ಎಂಬುದು ನಮ್ಮ ಒತ್ತಾಯ. ಜೀವರಾಜ್ ರವರು ಮರು ಎಣಿಕೆ ಕೇಳಿದ್ದರೂ ಏಕೆ ನಿರಾಕರಿಸಲಾಯಿತು? ಈ ಎಲ್ಲ ಕಾರಣದಿಂದ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಕ್ಷೇತ್ರದ ಜನತೆಗೆ ಸಹಜವಾಗಿ ಅನುಮಾನ ಬರುತ್ತಿದ್ದು, ಇದು ತನಿಖೆ ಆಗಲೇಬೇಕು. ನೀವು ಮರು ಎಣಿಕೆ ಆಗಬಾರದು ಎಂದು ಸುಪ್ರೀಂ ಕೋರ್ಟ್ಗೆ ಹೋದ ಉದ್ದೇಶವೇನು? ನಿಮಗೆ ಸತ್ಯ ಹೊರಗೆ ಬರುವ ಅನುಮಾನವಿತ್ತು. ಈ ಪ್ರಶ್ನೆಗೆ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗುತ್ತದೆ. ಈ ಎಲ್ಲದರ ಬಗ್ಗೆ ತನಿಖೆ ಆಗಲಿ ಎಂದು ಹೇಳುವುದರೊಂದಿಗೆ ಕಾಂಗ್ರೆಸ್ಗೆ ಹಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.